ಇದನ್ನು ಜೇನು ಲೋಕದ ಅಮೃತ ಅಂತ ನಾವು ಕರಿತೇವೆ. ಅಂದರೆ ಇಡೀ ಒಂದು ಗೂಡಿಂದ ಇಷ್ಟೇ ಚಿಕ್ಕ ಪುಟಾಣಿ ಗೂಡು ಬರುತ್ತೆ, ಸ್ಟಿಂಗ್ಲೆಸ್ ಬಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಹನಿ ಸೋಪ್ ಅಂತ ಹೇಳ್ಕೊಂಡು. ನೋಡಿದವರೆಲ್ಲ ತಿನ್ನೋದು ಅಂತ ಕೇಳ್ತಾರೆ. ಹೌದು, ತಿನ್ನುವಾಗೆ ಇದೆ. ಹೌದು. ಇದರೊಳಗೆ ಜೇನಿದೆಯಾ? ಇದರೊಳಗೆ ಜೇನು ಮೇಣ, ಆಮೇಲೆ ಎಲೋವೆರಾ ಹಾಕಿರ್ತೇವೆ. ಜೇನುತುಪ್ಪದಲ್ಲಿ ನೆನೆ ಇಟ್ಟ ಕಾಜು ಬೀಜನ ಡೈಲಿ ಒಂದು 4 ತಿಂತಾ ಬಂದಾಗ ಮೂಳೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆನ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದು ಕಣ್ಣಿನ ದೃಷ್ಟಿನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸರ್ 10 ಮೋಸಂಬಿ ತಿಂದಾಗ ಎಷ್ಟು ವಿಟಮಿನ್ ಸಿ ಸಿಗುತ್ತೋ ಅಷ್ಟು ವಿಟಮಿನ್ ಸಿ ಒಂದು ನೆಲ್ಲಿಕಾಯಿ ತಿಂದಾಗ ಸಿಗುತ್ತೆ ಸರ್. ನೋಡಿ, ಒಂದು ಗುಲಾಬಿ ಮನೆ ಎದುರು ಬೆಳೆದವನಿಗೆ ಕೂಡ ಅದರ ಉಪಯೋಗವನ್ನು ಮಾಡಲಿಕ್ಕೆ ನರಸಿಂಹ ಭಟ್ರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಇದು ಜೇನುತುಪ್ಪ, ಇದು ಟರ್ಮರಿಕ್ ಹನಿ, ಅರಿಶಿನ ಮತ್ತು ಜೇನುತುಪ್ಪ. ಇದು ಅಶ್ವಗಂಧ ಹನಿ, ಜೇನುತುಪ್ಪಕ್ಕೆ ಅಶ್ವಗಂಧ ಪೌಡರ್ ಹಾಕಿ. ಹಾಯ್ ಧ್ರುವ. ನಮಸ್ಕಾರ ಸರ್. ನಮಸ್ತೆ. ಮತ್ತೊಮ್ಮೆ ಹನಿ ಪಾರ್ಕಿಗೆ ಸ್ವಾಗತ. ಥ್ಯಾಂಕ್ ಯು. ಆವಾಗ ಅಪ್ಪನಿಂದ ಸ್ವಾಗತ, ಈಗ ಮಗನಿಂದ ಸ್ವಾಗತ. ಸೊ ಈಗ ನನಗೆ ಇದನ್ನೆಲ್ಲ ತೋರಿಸ್ಬೇಕು. ಹಾಂ ಸರ್. ಏನೇನಿದೆ? ಅದಕ್ಕೂ ಮುಂಚೆ ನಮ್ದೊಂದು ಸ್ಪೆಷಲ್ ಟಿ ಶರ್ಟ್ ಇದೆ ಸರ್. ಓಕೆ. ನೋವಿ ಅಂತ ಹೇಳಿ. ಜೇನಿದ್ರೆ ನಾವು, ಇಲ್ದಿದ್ರೆ ನಾವಿಲ್ಲ ಅಂತ. ಅಂದ್ರೆ ಜೇನಿದ್ರೆ ಮಾತ್ರ ಬದುಕು. ಹೌದು, ಖಂಡಿತ. ಜೇನಿಲ್ದೇ ಇದ್ರೆ ಬದುಕಿಲ್ಲ, ಅಥವಾ ನಮ್ಮ ಸಂಸ್ಕೃತಿ ಇಲ್ಲ, ನಾಗರಿಕತೆ ಇಲ್ಲ ಅನ್ನುವಂಥದ್ದು. ಅದ್ರದ್ದು ಒಂದು ಟಿ ಶರ್ಟ್ ಅನ್ನ ನೀವು ಹಾಕೋಬಹುದಾ? ಸರಿ, ಖಂಡಿತವಾಗಿ ಅದರಲ್ಲಿ ಇದೆ. ಹಾಕೊಂಬರುದಾ? ಹೌದು. ಮಣೆ ಸರಿ ಇದೆಯಾ ಟಿ ಶರ್ಟ್? ತುಂಬಾ ಚಂದ ಕಾಣಿಸ್ತಾ ಇದೆ ಸರ್. ಸರಿ, ಈಗ ನನಗೆ ಇಲ್ಲಿ ಏನೇನಿದೆ ಅನ್ನೋದನ್ನು ಹೇಳು. ಮೂಲವಾಗಿ ನಮ್ದು ಈ ಹನಿ ಪಾರ್ಕಿಂದ ಇದೇನಿದೆ ಅಲ್ವಾ, ಇಲ್ಲೇ ಉತ್ಪಾದನೆ ಆಗಿರುವಂಥ ಈ ಜೇನುತುಪ್ಪ, ಮತ್ತು ಇಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಕೆಲವೊಂದಷ್ಟು ಹನಿ ಅರಿಶಿನ ಇರ್ಬೋದು, ಅದನ್ನೆಲ್ಲ ಮಾಡಿಕೊಂಡು ಜನರಿಗೆ ಒಂದು ಕೆಲವೊಂದಷ್ಟು ಉತ್ಪನ್ನಗಳನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ. ಇದು ಹನಿ ಕೋಮ್ ಅಂತ ಹೇಳ್ಕೊಂಡು ಈ ಹುಟ್ಟಿರತ್ತಲ್ವಾ ಹನಿದು, ಗೊತ್ತಾಯ್ತು, ಅದ್ರ ಒಟ್ಟಿಗೆ ಇರುವಂಥದ್ದು. ನಾವು ಹೆರೆ ಒಟ್ಟಿಗೆ ತಿಂತೇವಲ್ಲ, ಹಾಗೇನೆ. ಹೌದು. ನಿಮ್ಗೊಂದು ಚೂರು ರುಚಿ ನೋಡಿ ಅದ್ರದ್ದು. ಆಹಾ, ಎಷ್ಟು ಚಂದ ಪರಿಮಳ. ನೀವು ಇದ್ರ ರುಚಿ ಹೆಂಗಿದೆ ಹೇಳ್ಕೊಂಡು ಒಂದ್ಸತಿ. ಇದು ಮಾಡಿ ಹಿಡ್ಕೊ ಒಂದ್ಸರಿ. ಹಾ, ನಮ್ಮ ಗಾಂಟಿ ಶೈಲಿಯಲ್ಲಿ ತಿಂತೇನೆ, ಬೇಜಾರು ಮಾಡಬೇಡಿ. ಭಾಳ ಚೆನ್ನಾಗಿದೆ. ನೀವು ಹಿಂಗೆ ಜೇನುತುಪ್ಪ ಇದನ್ನೆಲ್ಲ ತಿಂದು ನೋಡಿರ್ಬೋದು, ಆದರೆ ಹುಟ್ಟು ಸಮೇತ ತಿನ್ನೋ ರುಚಿ ಇದೆಯಲ್ವಾ, ಅದೊಂದು ರೀತಿ ಅದ್ಭುತ ಅನುಭವ ಅದು ಅನ್ಬೋದು. ಇದು ಹುಟ್ಟಿನ ಸಮೇತವಾಗಿರುವಂಥ ಒಂದು ಜೇನುತುಪ್ಪ. ಇದ್ರ ಬಿಟ್ಟು ಇನ್ನೊಂದು ಮಿಶ್ರಿ ತುಪ್ಪ ಅಂತ ಬರುತ್ತೆ. ಇದನ್ನು ಜೇನು ಲೋಕದ ಅಮೃತ ಅಂತ ನಾವು ಕರಿತೇವೆ. ಅಂದರೆ ಇಡೀ ಒಂದು ಗೂಡಿಂದ ಇಷ್ಟೇ ಚಿಕ್ಕ ಪುಟಾಣಿ ಗೂಡು ಬರುತ್ತೆ, ಸ್ಟಿಂಗ್ಲೆಸ್ ಬಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅದ್ರ ತುಪ್ಪ ಇಡೀ ಗೂಡಿಂದ ಸುಮಾರು ಒಂದು ವರ್ಷಕ್ಕೆ 100 ಗ್ರಾಮ್ ಅಥವಾ ಒಂದು 90 ಗ್ರಾಮು ಇಷ್ಟು ಆಸ್ಪಾಸಲ್ಲಿ ಬರುತ್ತೆ.
ಚಿಕ್ಕ ಮಕ್ಕಳಿಗೆ ನಮಗೆ ಇರ್ಬೋದು ಕಫ ನೆಗಡಿ ಆದಾಗ ಬಟ್ಟಲ್ಲಿ ಮುಟ್ಟಿ ನೆಕ್ ಬಿಟ್ರೆ ಸಾಕು ಸರ್, ನಮಗೆ ಸುಮಾರಂಗೆ ಅದು ಕ್ಲೀನ್ ಆಗಿರೋ ಅನುಭವ ನಿಮ್ಗೆ ಗೊತ್ತಾಗ್ಬಿಡತ್ತೆ. ತುಂಬ ಅಪರೂಪದ ತುಪ್ಪ ಇದು. ಅದಾದಮೇಲೆ ನಮ್ಮದು ಇನ್ನೊಂದು ಪ್ರಾಡಕ್ಟು ಹನಿ ಸೋಪ್ ಅಂತ ಹೇಳ್ಕೊಂಡು, ನೋಡಿದವರೆಲ್ಲ ತಿನ್ನೋದು ಅಂತ ಕೇಳ್ತಾರೆ. ಹೌದು, ತಿನ್ನುವಾಗೆ ಇದೆ. ಹೌದು. ಇದರೊಳಗೆ ಜೇನಿದೆಯಾ? ಇದರೊಳಗೆ ಜೇನು ಮೇಣ, ಆಮೇಲೆ ಎಲೋವೆರಾ ಹಾಕಿರ್ತೇವೆ, ಮಜ್ಜಿಗೆ ಹುಲ್ಲು ಅಂತ ಬರುತ್ತೆ ನಮ್ಮ ಕಡೆ, ಹಾಂ ಅದನ್ನು ಹಾಕಿರ್ತೇವೆ, ಅದು ತುಂಬ ಚರ್ಮಕ್ಕೆ ಒಳ್ಳೆಯದು. ಅದಾದಮೇಲೆ ರೀಟೆಕಾಯಿಯನ್ನು ಹಾಕಿರ್ತೇವೆ. ಇದನ್ನೆಲ್ಲ ಹಾಕಿ ಒಂದು ಹನಿ ಸೋಪ್ ಅಂತ ಹೇಳ್ಕೊಂಡು ರೆಡಿ ಮಾಡಿದ್ದೇವೆ. ನಿಮ್ಮ ಮುಖಕ್ಕೆ ನ್ಯಾಚುರಲ್ ಆಗಿ ಗ್ಲೋ ಬರಬೇಕಾ, ಪಿಂಪಲ್ಸ್ ಹೋಗಬೇಕಾ, ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕಾ, ಅದಕ್ಕೆ ಈ ಸೋಪನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ಇದು ನೋವಿ ಅಂತ ಹೇಳ್ಕೊಂಡು ಒಂದು ಕೀಚೈನ್ ಇದೆ. ನಮ್ದು ಏನಿದೆ ಸಂಪೂರ್ಣವಾಗಿ ಜನರಲ್ಲಿ ನೋವಿ ಅಂದರೆ ಜೇನಿನ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ. ಅದಾದಮೇಲೆ ಇದು ಜೇನು ಮೇಣ. ಇಂದು ಪೆಟ್ರೋಲಿಯಂ ಜೆಲ್ಲಿ ಆಗಿರ್ಬೋದು ಅಥವಾ ವ್ಯಾಸ್ಲೀನ್ ಆಗಿರ್ಬೋದು, ಈ ಥರ ಹಲವಾರಷ್ಟು ಮಾಯ್ಶ್ಚರೈಸರ್ಗಳನ್ನು ನಾವು ತುಟಿ ಹೊಡೆದಾಗ ಕಾಲಕ್ಕೆಲ್ಲ ಬಿರುಕು ಬರುತ್ತಲ್ವ, ಅದಕ್ಕೂ ಯೂಸ್ ಮಾಡ್ತೇವೆ. ಅದ್ರ ಬದಲು ಇದನ್ನು ಬಳಸ್ಬೋದು ಸರ್. ಹಿಂದೆ ಹಳೆ ನಮ್ಮ ಅಜ್ಜಿ ಅಜ್ಜ ಮುತ್ತಾಜರ ಕಾಲದಿಂದ ಬಂದಿರುವಂಥದ್ದು ಕುಂಕುಮ ಇಡುವ ಮೊದಲು ಇಲ್ಲಿ ಇದನ್ನು ಬಳಸ್ತಾ ಇದ್ರು. ಹೌದು. ಇನ್ನೊಂದಿದೆ ಹನಿ ಬ್ರಾಹ್ಮಿ ಅಂತ ಹೇಳ್ಕೊಂಡು ಇದ್ರ ಹೆಸರು. ನಮ್ಮಲ್ಲಿ ಇಲ್ಲಿ ನೋಡಿದೇವಲ್ಲ ದೊಡ್ಡ ದೊಡ್ಡ ಎಲೆಯ. ಹೌದು, ಬ್ರಾಹ್ಮಿ. ಹನಿ ಪಾರ್ಕಲ್ಲಿ ನೀವು ಸುತ್ತಾಡ್ಬೇಕಾಗಿದ್ರೆ ನೋಡ್ಬೋದು, ಸಂಪೂರ್ಣವಾಗಿ ಬ್ರಾಹ್ಮಿಗಳು ಹೆಚ್ಚಿದಾವೆ. ಇದು ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ಮತ್ತು ಸ್ಟ್ರೆಸ್ ಆಗುತ್ತಲ್ಲ ಒಂದು ಸ್ವಲ್ಪ, ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದಂಥದ್ದು. ಇಲ್ಲೇ ಬೆಳೆದಿರುವಂಥ ಬ್ರಾಹ್ಮಿಯನ್ನು ನಮ್ಮ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಮಾಡಿರುವಂಥದ್ದು. ಇದೊಂದು ಪುಟಾಣಿ ಬುದ್ಧ, ಜೇನು ಮೇಣದಿಂದ ಮಾಡಿರುವಂಥ ಬುದ್ಧ. ಜೊತೆಗೆ ನನ್ನಮ್ಮ ಟೆರ್ರಾಕೋಟ ಕಲಿತು ಮಣ್ಣಿನಿಂದ ಮಾಡಿರುವಂಥ ಜೇನುಹುಳದ ಒಂದು ರಾಖಿ ಥರದ ಇದಿದೆ. ಚೆನ್ನಾಗಿದೆ. ಇನ್ನು ಮುಂದೆ ನಿಮಗೆ ಪುಷ್ಪ ಅವರು ಇದ್ರ ಬಗ್ಗೆ ಮುಂದಿನ ನಮ್ಮ ಕೆಲವೊಂದಷ್ಟು ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡ್ತಾರೆ. ಪುಷ್ಪ, ಈಗ ನಮಗೆ ಜೇನು ಹೇಗೆ ತಯಾರು ಮಾಡ್ತೀರಿ, ಜೇನು ಹುಳ ಏನು, ಅದರ ಪ್ರಭೇದ ಏನು, ನಮ್ಮ ದೇಶದ್ದು ಬೇರೆ ದೇಶದ್ದು ಎಲ್ಲವನ್ನು ಚೆನ್ನಾಗಿ ಹೇಳಿದ್ರಿ ನೀವು, ಆಯ್ತಾ. ಈಗ ಇಲ್ಲಿ ನಾವು ಜೇನುತುಪ್ಪದ ಒಂದು ಶಾಪಿಗೆ ಬಂದು ನಿಂತಿದ್ದೇವೆ. ಈಗ ಧ್ರುವ ನಮಗೆ ಒಂದಿಷ್ಟು ಪರಿಚಯ ಮಾಡಿಕೊಟ್ರು. ಈ ನಂತರದ ಇಲ್ಲಿ ಒಂದಿಷ್ಟು ಬೇರೆ ಕಾಣ್ತಾ ಇದೆಯಲ್ಲ, ಇದು ಏನು, ಅದರ ಮಹತ್ವ ಏನು, ಅದನ್ನು ಸ್ವಲ್ಪ ಹೇಳಿ. ಹಾಂ ಸರ್, ಹೇಳ್ತೀನಿ ಸರ್. ಎಲ್ಲ ಇದು ಜೇನಿನ ಬೈ ಪ್ರಾಡಕ್ಟು. ಇಲ್ಲಿ ನೋಡಿ, ಇದು ಹನಿ ಕಾಜು ಅಂತ. ಜೇನುತುಪ್ಪದಲ್ಲಿ ಕಾಜು ಬೀಜನ 6 ತಿಂಗಳು ನೆನೆಸಿಟ್ಟು ಆನಂತರ ಪ್ಯಾಕ್ ಮಾಡಿದ್ದು ಸರ್ ಇದು. 6 ತಿಂಗಳು ಜೇನುತುಪ್ಪದಲ್ಲೇ ನೆನೆಸಿಡ್ತೀರಿ? ಹಾಂ, ನೆನೆಸಿಟ್ಟು ಆನಂತರ ಪ್ಯಾಕ್ ಮಾಡಿದ್ದು, ಯಾಕಂದರೆ ಚೆನ್ನಾಗಿ ಕುಡಿಲಿ ಅಂತ. ಜೇನುತುಪ್ಪದಲ್ಲಿ ನೆನೆ ಇಟ್ಟ ಕಾಜು ಬೀಜನ ಡೈಲಿ ಒಂದು 4 ತಿಂತಾ ಬಂದಾಗ ಮೂಳೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆನ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದು ಕಣ್ಣಿನ ದೃಷ್ಟಿನ ಹೆಚ್ಚು ಮಾಡ್ತಾ ಹೋಗುತ್ತೆ. ಹನಿ ಅರಿಶಿನ ಸರ್, ಇದರಲ್ಲಿ ಇದು ಹನಿ ಅರಿಶಿನ ಅಂದ್ರೆ ಏನಿದು? ಸರ್, ಜೇನುತುಪ್ಪದಲ್ಲಿ ನಾವು ಮಾರ್ಕೆಟಲ್ಲಿ ಸಿಗೋ ಅರಿಶಿನ ಬಳಸೋದಿಲ್ಲ. ಇಲ್ಲೇ ಹಳ್ಳಿಯವ್ರ ಹತ್ರ ಆರ್ಗ್ಯಾನಿಕ್ ಆಗಿ ಬೆಳೆಸಿರೋ ಒಂದು ಅರಿಶಿನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಕುಟ್ಟಿ ಪೌಡರ್ ಮಾಡಿ ಇದರಲ್ಲಿ ಹಾಕಿರೋದು. ಇದನ್ನ ನಾವು ಡೈಲಿ ಉಗುರು ಬೆಚ್ಚ ಹಾಲು ಅಥವಾ ಉಗುರು ಬೆಚ್ಚ ನೀರಿಗೆ ತಗೊಂಡಾಗ ಇದು ಕೂಡ ಅಷ್ಟೇ ಸರ್, ಮೂಳೆಗಳಿಗೆ ಗಟ್ಟಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಸ್ಕಿನ್ನ ಒಳಗಡೆಯಿಂದ ಗ್ಲೋ ಆಗಿಡುತ್ತೆ. ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಸರ್ ಹನಿ ಅರಿಶಿನ ಅಂದರೆ. ಇವನ್ ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ಹನಿ ಅರಿಶಿನಕ್ಕಿದೆ. ಸರ್, ಹನಿ ಅಶ್ವಗಂಧ. ಇದರಲ್ಲಿ ಜೇನುತುಪ್ಪ ಜೊತೆ ಅಶ್ವಗಂಧ ಮಿಕ್ಸ್ ಇದೆ. ಇದನ್ನ ತಗೊಳ್ಳೋದ್ರಿಂದ ಇಮ್ಯುನಿಟಿ ಬೂಸ್ಟನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ BP-ನ ಕಂಟ್ರೋಲಿಗೆ ಇಡುತ್ತೆ. ಈ ವಯಸ್ಸಾದಾಗೆಲ್ಲ ಸುಸ್ತು ಆಯಾಸಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಹನಿ ಕೋಕಮ್ ಸರ್, ಇದು ಓಕೆ. ಇದನ್ನು ಹಾಗೆ ತಗೊಳ್ಳೋದಾ ಸರ್? ಇದನ್ನ ಒಂದು ಗ್ಲಾಸ್ ಉಗುರು ಬೆಚ್ಚ ನೀರಿಗೆ 1 ಟೀ ಸ್ಪೂನ್ ಮಿಕ್ಸ್ ಮಾಡಿ ಕುಡಿದ್ರೆ ಸಾಕು. ಬೆಳಗಿನ ಜಾವ ಕಾಲೊಟ್ಟಲ್ಲಿ ತೊಗೊಂಡಾಗ ಒಂದು ಮೋಷನ್ ಕ್ಲೀನ್ ಆಗುತ್ತೆ, ಪಿತ್ತ ಕಡಿಮೆ ಮಾಡುತ್ತೆ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕು ಡೈಜೆಷನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸರ್ ಇದು. ಇನ್ನು ಹನಿ ಜಿಂಜರ್ ಸರ್, ಇಲ್ಲಿ ಜೇನುತುಪ್ಪದಲ್ಲಿ ಹಾಕಿದ್ದು. ಇದನ್ನ ತಗೊಳ್ಳೋದ್ರಿಂದ ಈ ಕೋಲ್ಡ್, ಕಫ, ಬ್ರೀದಿಂಗ್, ಸೈನಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸರ್ ಇದು ಹನಿ ಜಿಂಜರ್. ಸರ್, ಇದು ಹನಿ ಆಮ್ಲ. ಈ ಬೆಟ್ಟದ ನೆಲ್ಲಿಕಾಯಿ ಅಂತೀವಲ್ಲ, ಬೆಟ್ಟದ ನೆಲ್ಲಿ ಅಂದ್ರೆ ಈ ನಾವು ನೆಲ್ಲಿ ಬೆಳೆಸೋ ನೆಲ್ಲಿ ಅಲ್ಲ, ಇದು ಅಲ್ಲ ಸರ್, ಬೆಟ್ಟದ ನೆಲ್ಲಿಕಾಯಿ. ಸರ್, 10 ಮೋಸಂಬಿ ತಿಂದಾಗ ಎಷ್ಟು ವಿಟಮಿನ್ C ಸಿಗುತ್ತೋ ಅಷ್ಟು ವಿಟಮಿನ್ C ಒಂದು ನೆಲ್ಲಿಕಾಯಿ ತಿಂದಾಗ ಸಿಗುತ್ತೆ ಸರ್. ಹನಿ ಆಮ್ಲ.
ಸರ್ ಇನ್ನು ಹನಿ ಡ್ರೈ ಫ್ರೂಟ್ಸು. ಇದರಲ್ಲಿ 6 ವೆರೈಟಿ ಡ್ರೈ ಫ್ರೂಟ್ಸ್ ಇದೆ. ಇದನ್ನು ತಿನ್ನೋದ್ರಿಂದ ಕ್ಯಾಲ್ಸಿಯಮನ್ನು ಹೆಚ್ಚು ಮಾಡುತ್ತೆ. ಈ ಸುಸ್ತು, ಆಯಾಸ, ಟೈರ್ಡ್ನೆಸ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸರ್ ಇದು. ಇನ್ನು ಸರ್ ಇದು ಹನಿ ಸಿನಿಮನ್. ಹನಿ ಸಿನಿಮನ್ ಸರ್, ಚಕ್ಕೆ ಪೌಡರ್ ಹಾಕಿದ್ದು. ವೆಯ್ಟ್ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ರಾಮಬಾಣ ಥರ ಕೆಲಸ ಮಾಡುತ್ತೆ. ಜೊತೆಗೆ ನಾನು ಕೂಡ ತುಂಬ ವೆಯ್ಟ್ ಇದ್ದೆ, ಇನ್ನು ತಗೊಳ್ಳೋದ್ರಿಂದ ತುಂಬ ಕಡಿಮೆ ಆಗಿದ್ದೀನಿ. ಹನಿ ಸಿನಿಮನ್ ಇವತ್ತಿನ ಕಾಲಕ್ಕೆ ಇದು ಬೇಕಾದದ್ದು ತುಂಬ ಸರ್. ಯಾಕಂದ್ರೆ ಬೆಂಗಳೂರಲ್ಲೆಲ್ಲ ಯಾವ್ಯಾವುದೋ ಕೆಟ್ಟ ಕೆಟ್ಟ ದಾರಿಯಲ್ಲಿ ತಗೊಂಡು ವೇಟ್ ರಿಡ್ಯೂಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದು ತುಂಬಾ ಆರ್ಗ್ಯಾನಿಕ್ ಆದಂಥದ್ದು. ಸರ್ ಇದು ಹನಿ ಗುಲ್ಕನ್. ಇದರಲ್ಲಿ ರೋಸ್ ಪೆಟಲ್ಸ್ನ ಹಾಕಿದೀವಿ ಸರ್. ಈ ಮಾರ್ಕೆಟಲ್ಲಿ ಸಿಗೋ ರೋಸ್ ಪೆಟಲ್ಸ್ನ ಹಾಕಿಲ್ಲ, ಇಲ್ಲೇ ಹಳ್ಳಿಯವ್ರ ಹತ್ರ ಕಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ಗುಲಾಬಿ ಗಿಡ ಎಲ್ಲ ಬೆಳೆಸ್ತಾರೆ. ಹಾಂ, ಹಳ್ಳಿಯವ್ರ ಹತ್ರ ತುಂಬ ಬೆಳೆಸ್ತಾರೆ ಸರ್ ಈ ಕಡೆ ಎಲ್ಲ. ಅದನ್ನು ಇದರಲ್ಲಿ ಹಾಕಿದ್ದೀವಿ. ಇದನ್ನು ತಿನ್ನೋದ್ರಿಂದ ಈ ಕಣ್ಣುರಿ, ಅಂಗೈಯುರಿ, ದೇಹ ತಂಪಾಗಿಡುತ್ತೆ, ಬಾಡಿ ಹೀಟನ್ನು ಕಂಟ್ರೋಲಿಗೆ ಇಡುತ್ತೆ. ಇದನ್ನು ಸ್ಕಿನ್ನಿಗೆ ಸ್ಕ್ರಬ್ ಮಾಡ್ಕೊಂಡಾಗ ಈ ಡಾರ್ಕ್ ಸರ್ಕಲ್, ಪಿಂಪಲ್ಸನ್ನು ಕೂಡ ಇದು ಕಂಟ್ರೋಲಿಗೆ ತೊಗೊಂಬರುತ್ತೆ. ಇದೆಲ್ಲ ಇಲ್ಲೇ ನಿಮ್ಮದೇ ಒಂದು ಇದು ಮಳಿಗೆಯಲ್ಲಿ ಬಹುಶಃ ನರಸಿಂಹ ಭಟ್ರ ಒಂದು ಹುಡುಕಾಟದಲ್ಲಿ ತಯಾರಾದದ್ದು ಅಲ್ವಾ? ಈಗ ನೀವು ಹೇಳುವ ಎಲ್ಲ ಇದನ್ನ ನೋಡ್ಬಿಟ್ರೆ ಬಂದವನು ಇಲ್ಲಿಂದ ಶುರು ಮಾಡಿದ್ರೆ ಅಲ್ಲಿವರೆಗೂ ಇದನ್ನ ತಗೊಳ್ಬೇಕಂತ ಅನಿಸ್ತದೆ. ಅಷ್ಟರ ಮಟ್ಟಿಗೆ ಇದು ಚೆನ್ನಾಗಿದೆ. ಪುಷ್ಪ, ಥ್ಯಾಂಕ್ ಯು. ಬಂದವರಿಗೆಲ್ಲ ನೀವು ಇದೇ ತರ ವಿವರಿಸ್ತೀರಿ ಅಂತ ಅಂದ್ಕೊಳ್ತೇನೆ ಅಲ್ವಾ? ವೀಕ್ಷಕರೇ, ಇಲ್ಲೇ ಒಂದು ಮಾತನ್ನ ನಾನು ಹೇಳಬೇಕು. ಏನು ಅಂತಂದ್ರೆ, ನಾವು ಇದನ್ನು ಬೆಂಗಳೂರಲ್ಲಿ ಹನಿಯನ್ನ ಬಳಸ್ಕೊಂಡು, ಜೇನನ್ನು ಬಳಸ್ಕೊಂಡು ಬೇರೆ ಬೇರೆ ಪ್ರಾಡಕ್ಟನ್ನು ಈ ರೀತಿಯಲ್ಲೇ ಮಾಲ್ಗಳಲ್ಲಿ ಇಟ್ಟದ್ದನ್ನು, ಸ್ಟೋರ್ಗಳಲ್ಲಿ ಇಟ್ಟಿದ್ದನ್ನು ಗಮನಿಸ್ತೇವೆ. ಆದರೆ ನೀವು ಒಂದನ್ನು ನೆನಪಿಡಿ, ಇದೆಲ್ಲವೂ 100ಕ್ಕೆ 100ರಷ್ಟು ಆರ್ಗ್ಯಾನಿಕ್ ಆಗಿದೆ. ಹಳ್ಳಿಗಳಿಗೆ ಜನಗಳಿಗೆ ಅವರ ಬೆಳೆದಂಥ ಅಥವಾ ಇವರು ಬೆಳೀತಾ ಇರುವಂಥ ಬೇರೆ ಬೇರೆ ವಸ್ತುಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಒಂದು, ನಮ್ಮ ಆರೋಗ್ಯಕ್ಕೆ ಮೂಲಭೂತವಾದಂಥ ಜೇನು ಸಿಗುತ್ತೆ, ಜೇನಿನ ಪ್ರೊಡಕ್ಷನ್ ಸಿಗುತ್ತೆ. ಅದರ ಜೊತೆಗೆ ಹಳ್ಳಿಗಳಿಗೆ ನೋಡಿ, ಒಂದು ಗುಲಾಬಿ ಮನೆ ಎದುರು ಬೆಳೆದವನಿಗೆ ಕೂಡ ಅದರ ಉಪಯೋಗವನ್ನು ಮಾಡಲಿಕ್ಕೆ ನರಸಿಂಹ ಭಟ್ರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಭಟ್ರೆ, ಇಷ್ಟೊತ್ತು ಧ್ರುವ, ನಿಮ್ಮ ಮಗ ಮತ್ತು ಪುಷ್ಪ ಇಬ್ಬರು ಸೇರಿ ಈ ಶಾಪಿನ ವಿಶೇಷತೆಗಳನ್ನು ಹೇಳಿದರು. ನನಗೆ ಇಲ್ಲಿ 2 ಮುಖ್ಯವಾದ ಪ್ರಶ್ನೆ ಕೇಳಬೇಕು. ಒಂದು, ಇಲ್ಲಿ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಅಪ್ಪಯ್ಯನೇ ಹೇಳ್ತಾರೆ ಅಂತ ಅವರು ಮಾಣಿ ಆಗಲೇ ಹೇಳಿದ. ಈಗ ಅಂಡರ್ ಇದು ಅಂತಂದು ಪ್ರೊಡಕ್ಷನ್ ರೆಡಿ ಆಗ್ತಾ ಇದೆ, ಹೆಚ್ಚು ಕಮ್ಮಿ ರೆಡಿ ಆಯ್ತು. ಏನಿದು? ಇದು ಕಾಯಿ ಉಂಡೆ ಅಂತ ನಾವು ಹಳ್ಳಿಗಳಲ್ಲಿ ಕರಿತೀವಿ. ಇದನ್ನು ತೆಂಗಿನಕಾಯಿ, ಜೋನಿ ಬೆಲ್ಲ ಮತ್ತು ಜೇನುತುಪ್ಪ, ಇದು 3ನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿರುವಂಥ ಉಂಡೆ ಇದು. ಈ ಕಡೆ ಕಾಯಿಗೂ ತೆಂಗಿನಕಾಯಿಗೂ ಒಂದು ಮಾರ್ಕೆಟು, ಈ ಕಡೆ ಜೇನುತುಪ್ಪ. ಯಾಕಂದ್ರೆ ಬರೀ ಜೇನುತುಪ್ಪ ಹಾಕಿದ್ರೆ ಇದು ಗಟ್ಟಿ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು 50% ಜೇನು, ಇನ್ನು 50% ಜೋನಿ ಬೆಲ್ಲವನ್ನು ಹಾಕಿ ಮಾಡಿರುತ್ತ ಉಂಡೆ. ಆರೋಗ್ಯಕ್ಕೂ ಬೆಸ್ಟ್, ರುಚಿಗೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾವೇ ಇಲ್ಲೇ ರೆಡಿ ಮಾಡಿ ಮಾರಾಟಕ್ಕೆ ಇಟ್ಟಿದ್ದೀವಿ. ಇದನ್ನ ಏನು ಹುರಿದು ಬಿಸಿ ಮಾಡಿ ಕುದಿಸಿ ಮಾಡಬೇಕಾಗುತ್ತೆ ಇದನ್ನ. ಆ ರೀತಿ. ಇದಕ್ಕೆ ಏನಾದ್ರು ಹೆಸರು ಇಟ್ಟಿದ್ರೆ? ಇದು ಕಾಯಿ ಉಂಡೆ. ನಾವು ಹಳ್ಳಿಲೆಲ್ಲ ಹೇಳ್ತೀವಿ ಕಾಯಿ ಉಂಡೆ ತಿನ್ನೋದು, ಗೇರ್ ಬೀಜದ ಉಂಡೆ ಎಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ರೀತಿಯಲ್ಲ ಇದು ಮಾಡಿ. ನನಗೆ ಒಂದು ಬಹಳ ಮುಖ್ಯ ಅಂತ ಅನಿಸಿದ್ದೇನು ಗೊತ್ತಾ ನರಸಿಂಹ ಭಟ್ರೆ, ಹೇಳಿ. ನಿಮಗೆ ಈ ತೀರದ ಒಂದು ಆಲೋಚನೆ ಬಂದದ್ದು ಸರಿ, ಈಗ ಹನಿ ಮನೆ ಮಾಡಬೇಕು, ಪಾರ್ಕ್ ಮಾಡಬೇಕು, ಅದೆಲ್ಲ. ಈ ಪ್ರೊಡಕ್ಷನ್ ಬಗ್ಗೆ ನಿಮಗೆ ಈ ಥರದ ಮನೋಭಾವ ಹೇಗೆ? ಇದು ನಾನೇ ಇನ್ಸ್ಪಿರೇಷನ್ ಏನು? ಖಂಡಿತ ನಾನು ಯಾವಾಗಲೂ ಹೇಳೋದು, ಈಗ ನೀವು ಬರೀ ಜೇನುತುಪ್ಪ ಒಂದೇ ಮಾರಿದರೆ ಅದಕ್ಕೆ ಬೆಲೆ ಇಲ್ಲ, ಅದಿಲ್ಲ. ಅದರ ಬಾಯ್ ಪ್ರಾಡಕ್ಟ್ ಮಾಡಬೇಕು. ಯಾವಾಗ ಅದನ್ನು ವ್ಯಾಲ್ಯೂ ಅಡಿಷನ್ ನೀವು ಜಾಸ್ತಿ ಮಾಡ್ತಾರೆ, ಆವಾಗ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಬರುತ್ತೆ. ಈಗ ಜೇನುತುಪ್ಪ ಎಲ್ಲರಿಗೂ ಬೇಕಾಗುತ್ತೆ ಅಂತಿಲ್ಲ, ಆದರೆ ಯಾರೋ ಒಬ್ಬ ಶ್ರೀಮಂತ ಡ್ರೈ ಫ್ರೂಟ್ ಒಯ್ತಾನೆ, ಅವನು ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತು ತುಂಬ ಚೆನ್ನಾಗಿ ತಿನ್ನಬೇಕು. ಹೆಣ್ಣು ಮಕ್ಕಳಿಗೆ ಅಟ್ರಾಕ್ಟ್ ಏನು ಮಾಡಬೇಕು ಅಂದರೆ ಸೋಪ್ ಮಾರ್ತೀವಿ, ನಾವು ಕೊಡ್ತೀವಿ ಇಲ್ಲಿ. ಅದೇ ಥರ ಸಾಕಷ್ಟು ಉತ್ಪನ್ನ 1 by 1 ನಾನು ಯೋಚನೆ ಮಾಡ್ತಾ ಹೋದಾಗ ಇದೆಲ್ಲ ಹೊಳೆದಿರುವಂಥದ್ದು. ಮತ್ತು ನಮ್ಮ ರೈತರು, ನಾನು ಒಂದು ದಯಮಾಡಿ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳುವಂಥದ್ದು, ನಾವು ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡಲಿಕ್ಕೆ ಚಾಲು ಮಾಡಬೇಕು. ಅಂದರೆ ಅದನ್ನು ಇನ್ನೂ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮೂಲಕ ಅದರ ಗುಣಮಟ್ಟವನ್ನು ಹೆಚ್ಚು ಮಾಡೋದ್ರ ಮೂಲಕ ಮಾಡಿದರೆ ಜನ ನಮ್ಮನ್ನು ಹುಡ್ಕೊಂಡು ಬಂದು ಒಯ್ತಾರೆ. ಇದು ನೋಡಿ, ರೋಡಿಂದ ಇದು 1 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಒಳಗಡೆ ಇದೆ. ನಾನು ಸ್ಟಾರ್ಟಿಂಗ್ ಕೇಳಿದ್ರು ಇಲ್ಲಿ ಯಾರು ಜನ ಬರ್ತಾರಾ ಅಂತ. ಇವತ್ತು ಜನ ಓಡೋಡಿ ಬಂದು ಜೇನುತುಪ್ಪ ಒಯ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ಒಬ್ಬ ರೈತ ಬೇಕಾದಷ್ಟು ಬುದ್ಧಿ ಇದೆ, ಯೋಚನೆ ಮಾಡ್ಬೋದು, ಅವನು ಅದಕ್ಕೆ ತಯಾರಾಗಬೇಕು. ಹೌದು. ಅದರ ಜೊತೆಗೆ ಈಗ ನೋಡಿ, ಉದಾಹರಣೆಗೆ ನೀವು ಈಗ ಈ ಇದನ್ನು ಮಾಡಿದರೆ ಏನು, ನಮ್ಮ ಈ ಗುಲಾಬಿ ಹೂವಿನ ಹೆಸರುಗಳನ್ನು ಬಳಸ್ಕೊಂಡು ಬೆಂಗಳೂರಲ್ಲಿ ಅದಕ್ಕೊಂದು ಆಪಾದನೆ ಇದೆ, ಅದೊಂದು ವಿಡಿಯೋನು ಬಂದಿದೆ.
ಈ ಶವದ ಮೇಲೆ ಬಿಸಾಡ್ತಾರಲ್ಲ ಅಲ್ಲ ತುಂಬಾ ಹೂವನ್ನ, ಅದನ್ನ ಇದಕ್ಕೆ ಬಳಸ್ತಾರೆ ಅಂತ ಒಂದು ಆಪಾದನೆ ಇದೆ. ಇಲ್ಲಿ ನೀವು ಎಲ್ಲರ ರೈತರ ಮನೆ ಬಾಗಿಲಲ್ಲಿರುವ ನಮ್ಮ ತೋಟದ್ದು ನಮ್ಮ ಗಾರ್ಡನ್ ಇದು ಎಲ್ಲದೂ ತಂದು, ಯಾಕಂದ್ರೆ ಈಗ ಎಷ್ಟೋ ಕಡೆ ಗುಲಾಬಿ ಹೂಗೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ, ಮತ್ತೆ ಅದರಲ್ಲಿ ಕೆಮಿಕಲ್ ಬರುತ್ತೆ, ಅದು ಬರಬಾರ್ದು ಅನ್ನೋ ಕಾರಣ ಈ ತರ ನಾವು ಮಾಡಿರುವಂಥದ್ದು. ಅಂದ್ರೆ ಹಳ್ಳಿಯಲ್ಲಿ ಬೆಳೆದ ಪ್ರತಿಯೊಂದು ವಸ್ತುವನ್ನು ನೀವು ಬಳಸುವ ಮೂಲಕ ಅವರಿಗೂ ಒಂದು ಅದರ ಬಳಕೆಯ ಮೌಲ್ಯ ಮತ್ತು ಅವ್ರಿಗೂ ಜೀವನಾಧಾರ, ಇಲ್ಲಿ ಒಂದು ಹೊಸ ರೀತಿಯ ಒಂದು ಉತ್ಪನ್ನಗಳು. ಹೌದು. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. My name is Kamesh Rastogi. I am from Bangalore. I work in software industry and these are all my family members from Bangalore. तो जैसे कि मैं हनी बी पार्क में आया तो मतलब ये तो पता था कि लोगों को हनी चाहिए लेकिन लोगों को बीज नहीं चाहिए, लेकिन ये नहीं पता था कि नो बी नो वी, जैसे आइंस्टाइन ने ही पहले बोल दिया कितने साल पहले, राइट। और जिस तरीके से यहाँ पे हनी बी को हमको बताया गया कैसे नेक्टरिंग होता है, कैसे कितना कॉस्टली तरीके से हनी बनता है, राइट, कितने छोटा हनी बनाने के टाइम लगता है। तो ये बहुत अच्छा पार्क है और हम चाहते हैं कि इस डॉक्यूमेंट्री की वजह से सब लोग देखें और लोग हनी बी को प्रोटेक्ट करें. जैसे 75% हनी बी is no more in the world, right? After another few years down the line, there will be no honey bee. So at least good to protect them, or it's a very good concept of the park, and we have come from Bangalore, so we just wanted to see that park. Thank you.